ದ್ರಾವಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಘಟಕವನ್ನ ಏನೆಂದು ಕರೆಯುತ್ತಾರೆ? ಮೊದಲಿಗೆ ದ್ರಾವಣ ಎಂದ್ರೇನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಎರಡು ಅಥವಾ ಹೆಚ್ಚು ವಸ್ತುಗಳು ಸಮರೂಪದ ಮಿಶ್ರಣವನ್ನೇ ದ್ರಾವಣ ಎಂದು ಕರೆಯುತ್ತಾರೆ. ಈ ಒಂದು ದ್ರಾವಣವನ್ನ ಎರಡು ಘಟಕಾಂಶಗಳಾಗಿ ವಿಂಗಡಿಸ್ತಕ್ಕಂಥದ್ದು. ದ್ರಾವಣದಲ್ಲಿ ದ್ರಾವಕ ಮೊದಲನೇದು, ಅದೇ ರೀತಿಯಾಗಿ ಎರಡನೇದು ದ್ರಾವ್ಯ. ದ್ರಾವಕ ಅಂದ್ರೆ ಗೊತ್ತಿರಬೇಕು, ಇತರ ಘಟಕಾಂಶಗಳು ತನ್ನಲ್ಲಿ ಕರಗಿಸಿಕೊಳ್ತಾ ಇದೆ ಅಂದ್ರೆ ಅದನ್ನ ದ್ರಾವಕ ಅಂತೇಳಿ ಕರಿತಕ್ಕಂಥದ್ದು. ಈ ಒಂದು ದ್ರಾವಕ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಇದಕ್ಕೆ ಸರಿಯಾದ ಉತ್ತರ ದ್ರಾವಕ. ಅದೇ ರೀತಿಯಾಗಿ ದ್ರಾವ್ಯ ಅಂದ್ರೆ ಗೊತ್ತಿರಬೇಕು. ದ್ರಾವ್ಯ ಅಂದ್ರೆ ದ್ರಾವಕದಲ್ಲಿ ಕರಗ್ತಕ್ಕಂತಹ ದ್ರಾವಣದ ಘಟಕಾಂಶವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ದ್ರಾವ್ಯ ಅಂತೇಳಿ ಕರಿತಕ್ಕಂಥದ್ದು. ಇದು ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್